ಮತ್ತೆ ನಾನು ಈ ಥರ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಫೋನ್ ತೊಗೊಂಡ್ಮೇಲೆ. ಒನ್ ಆಫ್ ದ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಐಫೋನ್ 15 ಬ್ಯಾಕ್ ಗ್ಲಾಸ್ ರೀಪ್ಲೇಸ್ ಮಾಡಿಸಿದ್ದು ಬೇರೆ ಕಡೆ, ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ವಂತೆ, ನೀಟಾಗಿ ಕ್ಲಾರಿಟಿ ಬರ್ತಾಯಿರಲ್ಲ ಕ್ಯಾಮ್ರಾದಲ್ಲಿ ಅಂತೇಳಿ ತೊಗೊಂಬಂದಿದ್ರು ನಮ್ಮ ಹತ್ರ. ನಾವು ರೀಪ್ಲೇಸ್ ಮಾಡಿದ್ದೀವಿ, ನೋಡಿ ಈ ರೀತಿ ಮಾಡಿದ್ದೀವಿ ಸರ್. ಚೆನ್ನಾಗಾಗಿದೆ ಮೊಬೈಲು. ಮತ್ತೆ ನಾನು ಈ ಥರ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಫೋನ್ ತೊಗೊಂಡ್ಮೇಲೆ. ಒನ್ ಆಫ್ ದ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ನಾನು ಅದು ಹಾಕ್ಸಿದ್ಮೇಲೂ ನನಗೆ ಯಾಕೋ ನೆಮ್ಮದಿ ಇರಲಿಲ್ಲ ಸರ್. ಇದು ನಮ್ಮ ಊರಲ್ಲೇ ಸಕಲೇಶ್ಪುರದಲ್ಲೇ ಹಾಕಿಸ್ಕೊಂಡಿದ್ದು. ನನಗೆ ಅದು ಸ್ಯಾಟಿಸ್ಫಿಕೇಷನ್ ಇರಲಿಲ್ಲ ಅಂತೇಳಿ ಮತ್ತೆ ನಾನು ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತೇಳಿ ನಿಮಗೆ ಕಾಲ್ ಮಾಡಿ ನಾನು ಕೇಳಿಕೊಂಡು ಬಂದು ಮಾಡಿಸ್ಕೊಂಡಿದ್ದೆ. ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಸರ್ ನಾನು ಒಂದು 1.5 ಇಯರಿಂದ 2 ಇಯರ್ಸಿಂದ ನಾನು ನಿಮಗೆ ಫಾಲೋ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿ ಆ್ಯಪಲ್ದು ಪ್ರಾಡಕ್ಟ್ನ ಚೆನ್ನಾಗಿ ರಿಪೇರ್ ಮಾಡಿಕೊಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತೇಳಿ ನಾನು ಇಲ್ಲಿವರೆಗೂ ಹುಡ್ಕೊಂಬಂದಿದ್ದೀನಿ ಸರ್. ಇರಲಿ ಸರ್, ನನಗೂ ಭಾರಿ ಖುಷಿ ಆಯಿತು. ನೀವು ಇಷ್ಟು ಬೇಗ ಇಷ್ಟು ಕ್ಲಿಯರಾಗಿ ಮಾಡ್ತಿರೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ವರ್ಕ್ ನೋಡಿದ್ಮೇಲೆ ಭಾರಿ ಖುಷಿ ಆಯಿತು. ಈಗ ನಂದು ಒಂದು ಫೋನ್ ಕೊಡಬೇಕು ಅಂತಿದ್ದೀನಿ, ನೀವು ಬರೋದು ಗೊತ್ತಿದ್ದರೆ ನಾನು ನಿಜವಾಗಿ ತರ್ತಾಯಿದ್ದೆ. ನನಗೆ ಅರ್ಧ ದಾರಿಗೆ ಬಂದಮೇಲೆ ಗೊತ್ತಾಗಿದ್ದಕ್ಕೆ ಅದು ತರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಗ್ಯಾರಂಟಿ ನಿಮ್ಮ ಹತ್ರನೇ ಮಾಡಿಸ್ತೀನಿ ಅಂತಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ರಿಪೇರ್ ಮಾಡಿ. ಸೊ ನಿಮ್ಮ ಮುಂದೆನೇ ಕಾರಲ್ಲೇ ರಿಪೇರ್ ಮಾಡಿಕೊಟ್ಟಿದ್ದೀವಿ. ಅತಿ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಟ್ಟಿದ್ದೀವಿ.